ವೆಲ್ಕಮ್ ಟು ದಿಸ್ ಆನ್ಲೈನ್ ಕ್ಲಾಸ್. ಡಿಯರ್ ಸ್ಟೂಡೆಂಟ್ಸ್, ನಾವು ಕಳೆದ ಕ್ಲಾಸಲ್ಲಿ ನಿಶಸ್ತ್ರೀಕರಣದ ಅರ್ಥ ಮತ್ತು ವ್ಯಾಖ್ಯಾನಗಳು ಹಾಗೂ ಸ್ವರೂಪ ಮತ್ತು ನಿಶಸ್ತ್ರೀಕರಣದ ವಿಧಗಳು ಹಾಗೂ ನಿಶಸ್ತ್ರೀಕರಣದ ಅನುಕೂಲಗಳು, ಶಸ್ತ್ರಾಸ್ತ್ರಗಳ ಸಂಗ್ರಹಣೆಯ ಅನಾನುಕೂಲಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ನಿಶಸ್ತ್ರೀಕರಣವನ್ನು ಸಾಧಿಸಲು ಇರತಕ್ಕಂತಹ ಸಾಧನಗಳ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದ, ಅದು ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟ ನಡುವಿನ ಅಣ್ವಸ್ತ್ರ ಪೈಪೋಟಿಯಿಂದಾಗಿ ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಒದಗಿದ ಬೆದರಿಕೆಯ ಹಿನ್ನೆಲೆಯಲ್ಲಿ ಅಸ್ತಿತ್ವಕ್ಕೆ ಬಂತು ಅನ್ನೋದನ್ನು ನೋಡ್ಬೋದು. ಅಂದರೆ ಭದ್ರತೆಗೆ ಒದಗಿದ ಬೆದರಿಕೆ ಹಿನ್ನೆಲೆಯಲ್ಲಿ ಈ ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದ ಜಾರಿಗೆ ಬಂತು ಅಂತಕ್ಕದ್ದನ್ನು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಬೋದು. ಅದರ ಜೊತೆಗೆ ಆ ದೇಶಗಳು ಅಂದರೆ ಅಮೇರಿಕ ಹಾಗೂ ಸೋವಿಯತ್ ಒಕ್ಕೂಟ ದೇಶಗಳು ಈ NPTಯ ಬಗ್ಗೆ ಮಾತುಕತೆಗಳನ್ನು ಆರಂಭಿಸಿ 1968 ಜೂನ್ 12ರಂದು ಈ ಒಂದು ಮಾತುಕತೆ ಪೂರ್ಣಗೊಳ್ಳುತ್ತೆ. ಆನಂತರ ಒಪ್ಪಂದದ ಕರಡು ಮಸೂದೆಯನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಂಡಿಸಲಾಗುತ್ತೆ. ಆನಂತರ 1968 ಜುಲೈ 1ರಂದು ಅಮೇರಿಕ ಮತ್ತು ಸೋವಿಯತ್ ಒಕ್ಕೂಟಗಳು NPTಗೆ ಲಂಡನ್ನಲ್ಲಿ ಸಹಿ ಆಗ್ತವೆ. ಆನಂತರದಲ್ಲಿ ನಿಗದಿತ ಸಂಖ್ಯೆಯ ರಾಷ್ಟ್ರಗಳು ಇದನ್ನು ಅಂಗೀಕರಿಸಿ NPT 1970 ಮಾರ್ಚ್ 5ರಂದು ಜಾರಿಗೆ ಬರುತ್ತೆ. 1995 ಮೇ 11ರಂದು ಅಮೇರಿಕ ನೇತೃತ್ವದಲ್ಲಿ 178 ರಾಷ್ಟ್ರಗಳು ಅನಿರ್ದಿಷ್ಟ ಅವಧಿಯವರೆಗೆ ಈ ಒಪ್ಪಂದ ಜಾರಿಯಲ್ಲಿರುವಂತೆ ಒಪ್ಪಿಗೆ ನೀಡ್ತವೆ. ಅಂದರೆ ಅಣ್ವಸ್ತ್ರ ಪ್ರಸರಣ ನಿಷೇಧಕ್ಕೋಸ್ಕರ ಈ NPT ಒಪ್ಪಂದ ಆಗಿದ್ದನ್ನು ನಾವು ಇಲ್ಲಿ ತಿಳ್ಕೊಬೋದು. ಅದರ ಜೊತೆಗೇ ಈ ಒಪ್ಪಂದದ ಪ್ರಕಾರ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ರಾಷ್ಟ್ರಗಳು ಶಸ್ತ್ರಾಸ್ತ್ರಗಳನ್ನು ಮತ್ತು ಅದರ ಜ್ಞಾನವನ್ನು ಇತರ ರಾಷ್ಟ್ರಗಳಿಗೆ ಒದಗಿಸಕೂಡದು ಅಂತಕ್ಕಂಥದ್ದನ್ನು ತಿಳಿಬೋದು. ಈ ಒಪ್ಪಂದದ ಒಂದು ಪ್ರಮುಖ ಉದ್ದೇಶವು ಉದ್ಯಮಶೀಲ ರಾಷ್ಟ್ರಗಳು, ಅದರಲ್ಲೂ ವಿಶೇಷವಾಗಿ ಜರ್ಮನಿ, ಜಪಾನ್ ನ್ಯೂಕ್ಲಿಯರ್ ರಹಸ್ಯವನ್ನು ತಿಳಿಯಬಾರದೆಂಬುದೇ ಆಗಿತ್ತು ಅನ್ನೋದನ್ನು ಇಲ್ಲಿ ನೋಡ್ಬೋದು. ನಂತರ ಅಣ್ವಸ್ತ್ರ ಪ್ರಸರಣ ಒಪ್ಪಂದವು ಪೀಠಿಕೆ ಮತ್ತು 11 ವಿಧಿಗಳನ್ನು ಒಳಗೊಂಡಿದೆ. ಪೀಠಿಕೆಯಲ್ಲಿ ಅಣ್ವಸ್ತ್ರ ಯುದ್ಧದಿಂದಾಗುವ ಅಪಾಯವನ್ನು ವಿವರಿಸಲಾಗಿದೆ. ಆನಂತರ ಶಾಂತಿಯುತ ಉದ್ದೇಶಕ್ಕಾಗಿ ಪರಮಾಣು ತಂತ್ರಜ್ಞಾನವು ಒಪ್ಪಂದದಲ್ಲಿರುವ ಎಲ್ಲ ರಾಷ್ಟ್ರಗಳಿಗೂ ದೊರೆಯುವಂತಾಗಬೇಕು ಎಂದು ಪೀಠಿಕೆ ಒತ್ತಿ ಹೇಳಿದೆ. NPTಯ ಪ್ರಕಾರ ಪ್ರಪಂಚವನ್ನು ಅಣ್ವಸ್ತ್ರ ರಾಷ್ಟ್ರಗಳು ಮತ್ತು ಅಣ್ವಸ್ತ್ರ ರಹಿತ ರಾಷ್ಟ್ರಗಳು ಎಂದು ವಿಂಗಡಿಸಲಾಯಿತು. ಅಣ್ವಸ್ತ್ರ ರಾಷ್ಟ್ರಗಳು ಇನ್ನೂ ಹೆಚ್ಚು ಅಣ್ವಸ್ತ್ರಗಳನ್ನು ಹೊಂದಲು NPT ಅವಕಾಶ ಕಲ್ಪಿಸಿದೆ. 1968 ನಂತರ ಅಣ್ವಸ್ತ್ರಗಳನ್ನು ಹೊಸದಾಗಿ ಯಾವುದೇ ದೇಶ ಹೊಂದುವಂತಿಲ್ಲ ಎನ್ನುವ ನಿರ್ಬಂಧವನ್ನು ವಿಧಿಸಲಾಯಿತು. ಇದು ತಾರತಮ್ಯ ಧೋರಣೆ ಮತ್ತು ಇಂತಹ ನಿಲುವನ್ನು ಒಪ್ಪಲು ಸಾಧ್ಯವಿಲ್ಲ ಅಂತ ಹೇಳಿಬಿಟ್ಟು ಭಾರತ NPTಗೆ ಸಹಿ ಮಾಡಲಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಆನಂತರ ಅಣ್ವಸ್ತ್ರ ಪ್ರಸರಣ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಆದಂಥ ಇನ್ನೊಂದು ಒಪ್ಪಂದ ಏನಂದರೆ CTBT ಅಂತಕ್ಕಂಥದ್ದನ್ನು ನೋಡ್ಬೋದು. CTBT ಅಂದರೆ ಸಮಗ್ರ ಅಣ್ವಸ್ತ್ರ ಪರೀಕ್ಷಾ ನಿಷೇಧ ಒಪ್ಪಂದ ಅಂತೇಳಿ. ಇದು 1993ರಲ್ಲಿ ವಿಶ್ವಸಂಸ್ಥೆಯ 157 ಸದಸ್ಯ ರಾಷ್ಟ್ರಗಳು ಮಂಡಿಸುತ್ತವೆ. ಅದರಲ್ಲಿ CTBTಗೆ ಸಾಮಾನ್ಯ ಸಭೆ ಸರ್ವಾನುಮತದಿಂದ ಒಪ್ಪಿಗೆ ನೀಡುತ್ತೆ. NPTಯು ಅಣ್ವಸ್ತ್ರ ಹೊಂದಿದ ಮತ್ತು ಹೊಂದಿಲ್ಲದ ರಾಷ್ಟ್ರಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ನಿಯಮಗಳನ್ನು ಒಳಗೊಂಡಿದೆ. ಆದರೆ CTBTಯು ಇಂತಹ ಯಾವುದೇ ವ್ಯತ್ಯಾಸವನ್ನು ಹೊಂದಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳಿಬೋದು. CTBTಯ ಪ್ರಕಾರ ಪರಮಾಣು ಕ್ಲಬ್ ಸದಸ್ಯತ್ವ ಪಡೆದಿರುವ ರಾಷ್ಟ್ರಗಳಾದ ಅಮೇರಿಕ, ರಷ್ಯಾ, ಫ್ರಾನ್ಸ್, ಬ್ರಿಟನ್ ಮತ್ತು ಚೀನಾ ದೇಶಗಳು ಮಾತ್ರ ಅಣ್ವಸ್ತ್ರಗಳನ್ನು ಹೊಂದಿರಬಹುದು. ಇತರ ದೇಶಗಳು ಅಣ್ವಸ್ತ್ರ ತಯಾರಿಸುವಂತಿಲ್ಲ ಮತ್ತು ಪರೀಕ್ಷೆ ನಡೆಸುವಂತಿಲ್ಲ ಎಂಬ ಅಂಶಗಳನ್ನು ನಾವಿಲ್ಲಿ ಗಮನಿಸಬಹುದು. ಆನಂತರ ಭೂಮಿಯ ಮೇಲೆ ಹಾಗೂ ಭೂಗರ್ಭದಲ್ಲಿ ಪರಮಾಣು ಪರೀಕ್ಷೆಯನ್ನು ಈ ಸಮಗ್ರ ಅಣ್ವಸ್ತ್ರ ಪರೀಕ್ಷಾ ನಿಷೇಧ ಒಪ್ಪಂದ ನಿಷೇಧಿಸುತ್ತದೆಯೇ ಹೊರತು ಸಂಶೋಧನೆಯನ್ನು ನಿಷೇಧಿಸಿಲ್ಲ ಅನ್ನೋದು ಇಲ್ಲಿ ಪ್ರಮುಖ ಅಂಶ ಆಗುತ್ತೆ. ಏನು ಹೇಳ್ರಿ, ಭೂಮಿಯ ಮೇಲೆ ಹಾಗೂ ಭೂಗರ್ಭದಲ್ಲಿ ಪರಮಾಣು ಪರೀಕ್ಷೆಯನ್ನು CTBT ನಿಷೇಧಿಸುತ್ತದೆಯೇ ಹೊರತು ಸಂಶೋಧನೆಯನ್ನು ನಿಷೇಧಿಸಿಲ್ಲ. ಪರಮಾಣು ಸಾಧನೆ ಒಂದನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷಿಸುವುದನ್ನು ನಿಷೇಧಿಸಿಲ್ಲ.
ಈ ಅಂಶಗಳು ಪೂರ್ವಾಗ್ರಹ ಪೀಡಿತ, ಇದು ಭಾಗಶಃ ಅಣ್ವಸ್ತ್ರ ಪರೀಕ್ಷಾ ನಿಷೇಧ ಒಪ್ಪಂದ, ಇತರ ರಾಷ್ಟ್ರಗಳ ಭದ್ರತೆಗೆ ಗಮನ ನೀಡುವುದಿಲ್ಲ ಎಂಬ ಕಾರಣಕ್ಕೆ ಭಾರತ CTBTಗೆ ಸಹಿ ಮಾಡುತ್ತಿಲ್ಲ ಎಂಬ ಅಂಶವನ್ನು ನಾವಿಲ್ಲಿ ಗಮನಿಸ್ಬೋದು. ಅದರ ಜೊತೆಗೇ ಎಲ್ಲ ರೀತಿಯ ಅಣ್ವಸ್ತ್ರ ಪರೀಕ್ಷೆಗಳನ್ನು ನಿಷೇಧಿಸಬೇಕು. ಅಣ್ವಸ್ತ್ರ ಹೊಂದಿದ ರಾಷ್ಟ್ರಗಳು ಸಹ ನಿರ್ದಿಷ್ಟ ಅವಧಿಯಲ್ಲಿ ತಮ್ಮಲ್ಲಿರುವ ಅಣ್ವಸ್ತ್ರಗಳನ್ನು ನಾಶ ಮಾಡಬೇಕೆಂಬ ಷರತ್ತನ್ನು ಕರಡಿನಲ್ಲಿ ಸೇರಿಸಬೇಕೆಂಬುದು ಭಾರತದ ಖಚಿತವಾದಂಥ ನಿಲುವಾಗಿದೆ. ಅದರ ನಂತರ ನಾವಿಲ್ಲಿ ನಿಶಸ್ತ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವು ಒಪ್ಪಂದಗಳಿರುವುದಂತಲೂ ನೋಡ್ಬೋದು. ಅದರಲ್ಲಿ MTCR ಅಂದರೆ ನಿಶಸ್ತ್ರೀಕರಣಗೊಳಿಸಲು ಕ್ಷಿಪಣಿ ತಂತ್ರಜ್ಞಾನ ನಿಯಂತ್ರಣ ಆಡಳಿತ. MTCR ಅಂದರೆ ಲಾಂಗ್ ಫಾರ್ಮ್ ಏನಪ್ಪ ಅಂದರೆ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್. ನಿಶಸ್ತ್ರೀಕರಣಗೊಳಿಸಲು ಕ್ಷಿಪಣಿ ತಂತ್ರಜ್ಞಾನ ನಿಯಂತ್ರಣ ಆಡಳಿತ ಅಂತೇಳಿ. ಆನಂತರ FMCT ಫಿಸೈಲ್ ಮೆಟೀರಿಯಲ್ ಕಟ್ ಆಫ್ ಟ್ರೀಟಿ ಅಂದರೆ ಶಸ್ತ್ರಾಸ್ತ್ರಗಳ ಉತ್ಪಾದನೆಯನ್ನು ಕಡಿತಗೊಳಿಸಲಿರುವಂಥ ಒಪ್ಪಂದವಾಗಿದೆ. ಆನಂತರ ICOC ಇಂಟರ್ನ್ಯಾಷನಲ್ ಕೋಡ್ ಆಫ್ ಕಂಡಕ್ಟ್ ಅಂದರೆ ನಿಶಸ್ತ್ರೀಕರಣಗೊಳಿಸಲು ಹಾಗೂ ಶಸ್ತ್ರಾಸ್ತ್ರಗಳನ್ನು ನಿಯಂತ್ರಿಸಲು ಇರುವಂತಹ ಅಂತಾರಾಷ್ಟ್ರೀಯ ನೀತಿ ಸಂಹಿತೆಯಾಗಿದೆ. ಈ ರೀತಿಯಾಗಿ ನಾವು ನಿಶಸ್ತ್ರೀಕರಣಕ್ಕಾಗಿ ಹಾಗೂ ಅಣ್ವಸ್ತ್ರ ಪ್ರಸರಣ ನಿಷೇಧಗೊಳಿಸಲು ಇರುವಂತಹ ಒಪ್ಪಂದಗಳ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಸವಿವರವಾಗಿ ತಿಳಿದುಕೊಂಡ್ವಿ ಹಾಗೂ ಚರ್ಚಿಸಿದ್ವಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.